ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿ ಹೋಗ್ತಾಳೆ ಅಂದ್ಬಿಟ್ಟು ನಮ್ಮ ಲಕ್ಷ್ಮಿ ಕೂಡ ಮೀಟ್ ಮಾಡೋಕ್ಕೆ ಬಂದಿರ್ತಾಳೆ. ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಹಾಗಾದರೆ ಭೂಮಿ ನಿಜವಾಗ್ಲೂ ಹೋಗ್ತಾಳೆ ಟ್ರೈನಿಂಗ್ಗೆ ಅಥವಾ ಬೀಳ್ತಾಳ? ನೋಡೋಣ ಈ ವಿಡಿಯೋದಲ್ಲಿ. ಏನಾಗುತ್ತೆ ಅಂತಂದರೆ, ಲಕ್ಷ್ಮಿ ಹೇಳೋದನ್ನೆಲ್ಲ ಹೇಳ್ತಾಳೆ, ಕೇಳೋದನ್ನೆಲ್ಲ ಕೇಳ್ತಾಳೆ. ಅದಾದಮೇಲೆ ಲಕ್ಷ್ಮಿ ಹೇಳ್ತಾಳೆ, ಅಲ್ಲ ಭೂಮಿ, ಮತ್ತು ಟ್ರೈನಿಂಗ್ ಮುಗಿಸಾದ ಮೇಲೆ ಈ ಮನೆಗೆ ಬರಲ್ವಾ ನೀನು ಅಂದಾಗ, ಇಲ್ಲ ಲಕ್ಷ್ಮಿ ಅಕ್ಕ, ಅದು ಅಲ್ಲ, ಮತ್ತು ಈ ಮನೆಯವ್ರನ್ನ ಹೇಗೆ ಅಂತ ಕೇಳಿದಾಗ, ಮನೆಯವ್ರನ್ನ ಸಾಹೇಬರು ಹೇಗೆ ನಂಬಿಸ್ತಾರೆ? ನಮ್ಮ ಸಾಹೇಬರು ತುಂಬ ಜಾಣರು ಅಲ್ವಾ, ಏನೋ ಒಂದು ಮಾಡ್ತಾರೆ. ಅಮ್ಮನಿಗೋಸ್ಕರ ನಾನು ಮದುವೆ ಆಗಿರೋದು ಕೂಡ ಅಮ್ಮನ ಬಿಡಿಸ್ಲಿ ಅನ್ನೋಕ್ಕೋಸ್ಕರ. ಅವ್ರು ಮದುವೆ ಆಗಿರೋದು ಅಂಜನನಿಂದ ತಪ್ಪಿಸ್ಕೊಳ್ಬೇಕು ಅಂತ. ಅದು ಆಯಿತು. ಸೊ ಈಗ ಅಮ್ಮನ ಬಿಡಿಸ್ತಾರೆ ಸಾಹೇಬರು, ನನಗೆ ಗೊತ್ತಿದೆ. ಸಾಹೇಬರು ತುಂಬ ಜಾಣು ಲಕ್ಷ್ಮಿ ಅಕ್ಕ, ಹೇಗೋ ಮಾಡಿಬಿಟ್ಟು ಮನೆಯವ್ರನ್ನೆಲ್ಲ ಒಪ್ಪಿಸ್ತಾರೆ ಬಿಡು, ಮನೆಯವ್ರಿಗೆಲ್ಲ ಅರ್ಥ ಆಗೋಂಗೆ ಹೇಳ್ತಾರೆ ಬಿಡು ಅಂತ ಹೇಳ್ತಾಳೆ. ಸರಿ ಭೂಮಿ, ಆಯಿತು ಅಂತ ಲಕ್ಷ್ಮಿ ಕೂಡ ಹೇಳ್ತಾಳೆ. ಬಂದಮೇಲೆ ನಾವಿಬ್ಬರು ಜೀವನ ಕಟ್ಕೋಬೇಕು, ಅಮ್ಮನ ಬಿಡಿಸ್ಬೇಕು, ಅಮ್ಮನ ಸಮಾಜದಲ್ಲಿ ಗೌರವದಿಂದ ಬಹಳವಾಗಿ ಮಾಡಬೇಕಲ್ವ ಲಕ್ಷ್ಮಿ ಅಕ್ಕ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಹೌದು ಭೂಮಿ ಅಂತ ಲಕ್ಷ್ಮಿ ಕೂಡ ಹೇಳ್ತಾರೆ. ಸರಿ ನಾನು ಬರ್ತೀನಿ ಅಂದಾಗ, ಅಯ್ಯೋ ಲಕ್ಷ್ಮಿ ಅಕ್ಕ, ಬಾ ತಿಂಡಿ ತಿಂದು ಹೋಗು, ನಾನು ಹೋಗ್ತೀನಲ್ವ, ನನ್ನ ಕಳಿಸಿ ಹೋಗ್ಬಾ ಅಂತ ಕರೀತಾರೆ. ಸರಿ ಭೂಮಿ ಅಂತ ಲಕ್ಷ್ಮಿ ಕೂಡ ಒಪ್ಕೋತಾಳೆ. ಇಲ್ಲಿ ಮನೇಲಿ ಬರ್ತಾರೆ. ಮನೆಗೆ ಬಂದಾಗ ಎಲ್ಲರೂ ಕೂಡ ಭೂಮಿಗೋಸ್ಕರ ಅಂತ ರೆಡಿ ಮಾಡ್ತಾ ಇರ್ತಾರೆ. ಇನ್ನು ರೂಮಲ್ಲಿ ಬಂದಾಗ ಅಜಿತ್ ಅವರು ಭೂಮಿಗೆ ಒಂದು ಅಲಾರಾಮ್ ವಾಚ್ ಕೊಡ್ತಾರೆ. ಭೂಮಿ, ಇದು ನಿನಗೆ ತುಂಬ ಮುಖ್ಯ, ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಯಾಕಂತಂದರೆ ಪೊಲೀಸ್ ಟ್ರೈನಿಂಗಲ್ಲಿ ಟೈಮ್ ಸೆನ್ಸ್ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಅಲಾರಾಮ್ ನನ್ನ ಕಡೆಯಿಂದ ಗಿಫ್ಟ್ ನಿನಗೆ ಅಂತ ಹೇಳಿದಾಗ, ಥ್ಯಾಂಕ್ ಯು ಸಾಹೇಬ್ರೆ ಅಂತ ಹೇಳ್ತಾಳೆ. ಇದು ಸೀರೆ, ಹೌದು ಸಾಹೇಬ್ರೆ, ಈ ಮನೆಗೆ ನಾನು ಬಂದಾಗ ಕೂಡ ಇದೇ ಸೀರೆ ಉಟ್ಕೊಂಡು ಬಂದಿದ್ದೆ. ನಮ್ಮ ತಂದೆಗೆ ಈ ಸೀರೆ ಅಂದರೆ ತುಂಬ ಇಷ್ಟ. ಹೋಗ್ಬೇಕಾದ್ರೂ ಇದೇ ಸೀರೆ ಉಟ್ಕೊಂಡು ಹೋಗ್ಬೇಕಲ್ವಾ ಅಂತ ಹೇಳ್ತಾಳೆ ಭೂಮಿ. ನನಗೋಸ್ಕರ, ನನ್ನ ಮನೆಯವ್ರಿಗೋಸ್ಕರ ಸಾಕಷ್ಟು ಸಹಿಸ್ಕೊಂಡಿದೆಯಾ. ನಾನು ಕೂಡ ಕೋಪದಲ್ಲಿ ನಿನಗೆ ಸಾಕಷ್ಟು ಮಾತಾಡಿದ್ದೀನಿ. ಅದನ್ನೆಲ್ಲ ಸಹಿಸ್ಕೊಂಡು ಇಲ್ಲಿ ತನಕ ಬೇರೆ ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ, ನನ್ನ ತಾಯಿ ಬಿಡಿಸೋದು ಬೇಡ, ಏನೂ ಬೇಡ, ಹೋಗ್ಬಿಡಿ ಬೇಡ ಸಾಹೇಬ್ರೆ, ನಾನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಮದುವೆ ವಿಷಯನ ಹೇಳ್ತಿದ್ರು. ಆದರೆ ನೀನು ಆಗ ಮಾಡಲಿಲ್ಲ ಭೂಮಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಅಜಿತ್ ತಮ್ಮ ಮನದಾಳದ ಮಾತನ್ನು ಹೇಳ್ಕೊಳ್ತಾರೆ. ಹಾಗೆ ಇಲ್ಲ ಸಾಹೇಬ್ರೆ, ನೀವು ತುಂಬ ಒಳ್ಳೆಯವರು. ನೀವು ನನಗೆ ಈ ಮನೆಯಿಂದ ಸಾಕಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀರಾ. ನೀವು ತುಂಬ ಒಳ್ಳೆಯವರು ಸಾಹೇಬ್ರೆ, ನೀವು ಮುಂಗೋಪಿ ಬಿಟ್ಟರೆ ತುಂಬ ಒಳ್ಳೆಯವರು ಅಂತ ಎಲ್ಲ ಹೇಳ್ತಾಳೆ. ಸೊ ಇಬ್ಬರು ಏನಂತಂದರೆ, ಅವಳ ಮನಸ್ಸಲ್ಲಿರೋದು ಅವರು, ಅವ್ರ ಮನಸ್ಸಲ್ಲಿರೋದು ಅದು. ಮನಸ್ಸಿನ ಮಾತನ್ನು ಹೇಳ್ಕೊಳ್ತಾರೆ, ಭಾವನೆನ ಹೇಳ್ಕೊಳ್ತಾರೆ. ಆದರೆ ಭೂಮಿ, ಆಗಿದ್ದೇನೋ ಆಗೋಯ್ತು, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ನಮ್ಮ ಸಾಹೇಬರು ಬಾಯ್ಬಿಟ್ಟು ಹೇಳೋಕ್ಕೆ ರೆಡಿ ಇಲ್ಲ. ಈ ಕಡೆ ಭೂಮಿ ಕೂಡ ಅಷ್ಟೇ, ಇಲ್ಲ ಸಾಹೇಬ್ರೆ, ನನಗೂ ಕೂಡ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಇವಳು ಕೂಡ ಬಾಯ್ಬಿಟ್ಟು ಹೇಳೋಕ್ಕೆ ರೆಡಿ ಇಲ್ಲ. ಸೊ ರೂಮಲ್ಲಿ ಮಾತಾಡ್ಕೋತಾರೆ. ಇಬ್ಬರು ಮಾತುಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಒಂಥರ ಖುಷಿಯೂ ಆಗುತ್ತೆ, ದುಃಖನೂ ಆಗುತ್ತೆ. ಒಬ್ರಿಗೊಬ್ರು ಬಿಟ್ಕೊಡೋದೇ ಇಲ್ಲ. ಇನ್ನು ಸತ್ಯಣ್ಣ ಇದ್ದವರು, ಭೂಮಿ ಹೋಗಲೇಬೇಕಾ ಅಂದ. ಹ್ಞೂ ಸತ್ಯಣ್ಣ, ಆಲ್ರೆಡಿ ಲೇಟ್ ಆಗಿದೆ ಅಲ್ವಾ, ಹೋಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ಸತ್ಯನಿಗೂ ಕೂಡ ಕಳಿಸ್ಲಿಕ್ಕೆ ಮನಸ್ಸಿರೋದಿಲ್ಲ. ಸಂಗೀತ, ಭೂಮಿ ಬಂದಿಯಾ ಹಬ್ಬ ಅಂತ ಹೇಳ್ಬಿಟ್ಟು, ಭೂಮಿ ನೋಡು, ನಿನಗೆ 3 ದಿನದ ಚಟ್ನಿ ಪುಡಿಗಳನ್ನು ಮಾಡಿಟ್ಟಿದ್ದೀನಿ. ನೀನು ಬಿಸಿ ಅನ್ನಕ್ಕೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿಂತೀಯಲ್ಲ, ಅದನ್ನು ಮಾಡಿಟ್ಟಿದ್ದೀನಿ. ಮತ್ತು ನಿನಗೆ ಏನಪ್ಪ ಅಂತಂದರೆ, ಉಪವಾಸ ಇರಬೇಡ ಆಯಿತಾ, ಮನೆಯವ್ರು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಟೈಮಿಗೆ ಊಟ ಮಾಡಬೇಕು. ಅದೇನೋ ಮಾಡ್ತೀಯಲ್ಲ, ಟ್ರೈನಿಂಗ್ ಮಾಡೋಕ್ಕೆ ಶಕ್ತಿ ಬೇಕಲ್ಲ ನಿನಗೆ ಅಂತ ಹೇಳಿ ಹೇಳ್ತಾರೆ. ಸರಿ ಅತ್ತೆ, ಆಯಿತು ಅಂತ ಹೇಳ್ಬಿಟ್ಟು ಭೂಮಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಭೂಮಿ, ಅಳ್ಬೇಡ, ನೀನು ಅಳ್ತಿದ್ಯಾ, ನೀನು ಅಳ್ತೀಯಾ ಅಂದ್ಬಿಟ್ಟು ನಾವೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ ಅಂಥದ್ರಲ್ಲಿ ನೀನು ಅಳ್ತಿದ್ಯಾ ನೋಡು, ನೀನು ಅಳೋದಾಗಿದ್ದರೆ ಹೋಗೋದೇ ಬೇಡ. ನೀವು ಒಂದು ಮಾತು ಹೇಳ್ಬಿಡು ಭೂಮಿ, ನಾನು ಅಜಿತ್ಗೆ ಹೇಳ್ಬಿಡ್ತೀನಿ, ಬಿಟ್ಬಿಡು ಆಯಿತಾ ಅಂದಾಗ, ಅಯ್ಯೋ ಇಲ್ಲ ಅತ್ತೆ, ಇದು ನನ್ನ ಕನಸು ಅಂತ ಮತ್ತೆ ಭೂಮಿ ಹೇಳ್ತಾಳೆ. ಅದಕ್ಕೆ ನಿನ್ನ ಕನಸು ಅಂತಲೇ ನಮ್ಮ ಮನೆಯವರೆಲ್ಲ ಕಳಿಸ್ತಿರೋದು, ನಿನ್ನ ಕನಸಿಗೆ ನಾವು ಅಡ್ಡಿ ಆಗಬಾರ್ದು ಅಂತ ಹೇಳ್ಬಿಟ್ಟು, ಸರಿನಾ, ಅಳ್ಬೇಡ ಆಯಿತಾ, ಹೊತ್ತೊತ್ತಿಗೆ ಊಟ ಮಾಡು, ಟೈಮ್ ಸಿಕ್ಕಾಗ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಈ ಕಡೆ ಶ್ರವಣ್ ಕೂಡ, ಭೂಮಿ ನೀನು ಬಂದಮೇಲೆ ನನ್ನ ಮಗಳು ಮನಶ್ವಿನಿ ನೀನೇ ಆಗಿದ್ದೆ, ಮನಶ್ವಿನಿನೇ ಮರೆಸುವಷ್ಟು ಪ್ರೀತಿ ಕೊಟ್ಟವಳು ನೀನು ಆರೋಗ್ಯನ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಟ್ರೈನಿಂಗ್ ಮುಗಿಸು ಅಂತ ಎಲ್ಲರೂ ಹೇಳ್ಬಿಟ್ಟು ಹೇಳ್ತಾರೆ. ಸಂಗೀತನ ಅಪ್ಕೊಂಡು ಭಾವಗಳಾಗಿ ಅಳಕ್ಕೆ ಶುರು ಮಾಡ್ತಾಳೆ ನಮ್ಮ ಭೂಮಿ. ಈ ಕಡೆ ಮನೆಯವ್ರಿಗೂ ಕೂಡ ತುಂಬ ದುಃಖ ಆಗಿರುತ್ತೆ. ಲಕ್ಷ್ಮಿ ಎಲ್ರಿಗೂ, ಅಜಿತ್ಗೂ ಕೂಡ ಬಿಟ್ಟು ಕಳ್ಸೋಕ್ಕೆ ಮನಸ್ಸಿರೋದಿಲ್ಲ. ಆದರೂ ಅನಿವಾರ್ಯ ಇವಳ ಒಂದು ಆಸೆಗೆ ಏನಪ್ಪ ಅಂತಂದರೆ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಒಪ್ಕೋತಾರೆ. ಹಾಗಾದರೆ ಭೂಮಿ ನಿಜವಾಗ್ಲೂ ಟ್ರೈನಿಂಗ್ ಹೋಗ್ತಾಳೆ. ಎಲ್ಲ ಸೂಟ್ ಕೇಸು, ಟ್ರಂಕ್ ಗಿಂಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಈ ಮುದ್ದು ಯಾವ ಗ್ಯಾಪಲ್ಲಿ ಕೊಡ್ತಾಳೆ, ಯಾಕೆ ಕೊಡ್ತಾಳೆ ಟ್ರೈನಿಂಗಲ್ಲಿ? ಅಜಿತ್ ಕೇಳ್ತಾರೆ, ನಿಮಗೆ ಟ್ರೈನಿಂಗ್ ಮುಖ್ಯ ಅಲ್ವಾ ಅಂತ ಕೇಳಿದಾಗ, ನನಗೆ ಟ್ರೈನಿಂಗ್ಗಿಂತ ನೀವೇ ಮುಖ್ಯ ಅಂತ ಹೇಳ್ಬಿಟ್ಟು ಒಂದು ಮುತ್ತನ್ನು ಕೊಡ್ತಾಳೆ ಅಜಿತ್ ಅವ್ರಿಗೆ. ಆ ಮುತ್ತು ಯಾವ ಗ್ಯಾಪಲ್ಲಿ ಕೊಟ್ಟಳು? ಇದು ಯಾರ್ದಾರು ನನಸ ನೋಡೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.